ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಬ್ಯಾಕ್ ಬ್ಲೌಸ್ ಡಿಸೈನ್ ಒಂದಿಗೆ ಬಂದಿದ್ದೀನಿ. ಆಲ್ರೆಡಿ ತಮ್ಮನೇಲಿ ಕೂಡ ನೋಡಿರ್ತೀರ ಡಿಸೈನ್ಸ್. ಅದನ್ನು ಹೇಗೆ ಕಟ್ಟಿಂಗ್ ಮಾಡೋದಂತ ಇವತ್ತು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ಸೊ ಲೆಂತ್ ನಾನು ಅದು ಬ್ಲೌಸ್ ಲೆಂತು 13.5 ತೊಗೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ ಚೆಸ್ಟ್ ಎಷ್ಟು ಬೇಕು ಅಷ್ಟೇ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಶೋಲ್ಡರ್ ನೋಡಿ 7 ತೊಗೊಂಡಿದ್ದೀನಿ. ಜೊತೆಗೆ ಆರ್ಮೋಲ್ ಕೂಡ, ಅಂದರೆ ಇದು ಬೋಟ್ ನೆಕ್ ಶೇಪಲ್ಲಿ ಬರುತ್ತೆ, ಹಾಗಾಗಿ ಇದು ಕೂಡ 7 ತೊಗೊಂಡಿದ್ದೀನಿ. 7 and 7 ಅಂದರೆ 6.5 ಬೇಕು. ಸ್ಲೀವ್ ಅಟ್ಯಾಚ್ ಸೇರಿಸಿ 7 ತೊಗೊಂಡು, ನೆಕ್ಸ್ಟು ಸೈಡ್ ಶೋಲ್ಡರ್ ಎಷ್ಟು ಬೇಕು ಅಂತ 2 ಕಾಲಷ್ಟು ಅಥವಾ 2.5 ಅಂತ ತೊಗೊಂಡು, ನೆಕ್ಸ್ಟ್ ನೋಡಿ ಡೀಪ್ ನೋಡ್ತಾ ಇದ್ದೀನಿ. ಅಳತೆ ಬ್ಲೌಸು ಆಲ್ರೆಡಿ ಇಟ್ಕೊಂಡಿದ್ದೀನಿ, ಅದ್ರ ತಕ್ಕಂಗೆ ಡೀಪ್ ನೋಡ್ತಾ ಹೋಗ್ತಾ ಇರೋದು ನಾನು. ಎಷ್ಟು ಅಳತೆ ಬ್ಲೌಸಲ್ಲಿ ಡೀಪ್ ಇತ್ತು ನೋಡಿ ಅಷ್ಟು +1 ಸೇರಿಸ್ಕೊಂಡ್ರೆ ಆಯ್ತು. ಅಂದರೆ ನಾನು ಹಿಂದ್ಗಡೆಯಿಂದ ಮೇಲ್ಗಡೆ ಶೋಲ್ಡರಿಂದ ತೊಗೊಳ್ತಿಲ್ಲ ಡೀಪು. ಆಮೇಲೆ ಇಲ್ಲಿ ಈ ಥರ ಕೊನೆಗೆ ಲಾಸ್ಟಿಗೆ ನಾನು ಎಷ್ಟೆಷ್ಟು ತೊಗೊಂಡೆ ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ, ಎಷ್ಟೆಷ್ಟು ಇಂಚಿಂದು ಅಂತ. ಸೊ ಫೈನಲಿ ಈ ಥರ ಶೇಪ್ ಅದು ಈ ಥರ ರೆಡಿ ಆಗಿದೆ. ಸೊ ಇದನ್ನು ನಾನೀಗ ಇನ್ನೊಂದು ಸತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಆವಾಗ ಸ್ವಲ್ಪ ಸ್ಪೀಡಾಗಿ ಹೋಯ್ತಲ್ಲ, ಹಾಗಾಗಿ. ಸೊ ಲೆಂತ್ ಬಂದುಬಿಟ್ಟು ನೋಡಿ 13.5 ಅಂದರೆ 12.5 ಬೇಕು, +1 ಸೇರಿಸಿ 13.5 ತೊಗೊಂಡಿದ್ದೀನಿ. ನೆಕ್ಸ್ಟು ಶೋಲ್ಡರ್ ಬಂದು 7 ಅಂದರೆ 6.5 ಅರ್ಧ. ಇಲ್ಲಿ ಕೂಡ ಈ 6.75 ತನಕ ಹೋಗಿದೆ ನೋಡಿ. ಸೊ ಡೀಪು 10 ಬಂದಿದೆ. 8.5 +2. ಹಾಗೆಯೇ ವೇಸ್ಟ್ ಸೊಂಟ ಎಷ್ಟಿದೆಯೋ ಅದಕ್ಕೆ 3 ಇಂಚ್ ಸೇರಿಸ್ಕೊಂಡ್ರೆ ಆಯಿತು. ನೆಕ್ಸ್ಟು ಇದು ಅಷ್ಟೇ 2.5 ತೊಗೊಂಡಿದ್ದೀನಿ. ಅಷ್ಟು ಗ್ಯಾಪು, ಅಂದರೆ ನಿಮಗೆ ಕ್ಲಿಯರಾಗಿ ಅದು ಗೊತ್ತಾಗುತ್ತೆ. ನೀವು ಪಾಸ್ ಮಾಡಿ, ಅಂದರೆ ಸ್ಟಾಪ್ ಮಾಡಿ ಕೂಡ ನೋಡ್ಕೊಳ್ಳಿ, ಆಯಿತಾ. ನಾನು ಇವಾಗ ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಲ್ಲಿ ಸ್ಪೀಡ್ ಇಟ್ಟಿದ್ದೀನ, ಹಾಗೆ ನನ್ನ ಒಂದು ವಾಯ್ಸು ಅಷ್ಟು ಸ್ಪೀಡ್ ಹೋಗೋದಿಲ್ಲ, ಸ್ಲೋ ಆಗಿ ಹೋಗೋದ್ರಿಂದ ಅದೇನು ಕರೆಕ್ಟಾಗಿ ನಾನು ಮೆನ್ಷನ್ ಮಾಡಿದ್ದೀನಿ ಕೂಡ ನೀವು ಕರೆಕ್ಟಾಗಿ ನೋಡಿಕೊಂಡು. ಇದು ಬಂದುಬಿಟ್ಟು 32 ಸೈಜಿಂದು, ಅಂದರೆ ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ಇವಾಗ 30 ಎಷ್ಟು ನಾರ್ಮಲಿ 9 ಬಂದರೆ 9.5 ಇಡಿ, ಆ ಥರ. ಓಕೆನಾ. ಇಲ್ಲಿ ಇವಾಗ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಅಂದರೆ 1/4 ಇಂಚ್ ಎಕ್ಸ್ಟ್ರಾ ಇಟ್ಟರೆ ಸಾಕು ನೀವು ಚೆಸ್ಟಲ್ಲಿ, ಯಾಕಂದರೆ ಬ್ಯಾಕು ಕ್ಲೋಸ್ ಇಲ್ಲ. ಬ್ಯಾಕ್ ಏನಾದ್ರು ಕ್ಲೋಸ್ ಇದ್ದು ಬೋಟ್ ನೆಕ್ ಬಂತು ಅಂದರೆ ಮಾತ್ರ 1/2 ಇಂಚ್ ಜಾಸ್ತಿ ಇಡಬೇಕು ರೆಗ್ಯುಲರ್ಗಿಂತ. ಬಟ್ ಇಲ್ಲಿ ಏನಿದೆ ಅಂದರೆ ಬ್ಯಾಕ್ ಕ್ಲೋಸ್ ಇಲ್ಲ, ಸೊ ಇಷ್ಟೇ ಇಟ್ಟಿದ್ದೀನಿ. 34 ಸೈಜ್ ಅವ್ರದ್ದು, ಸೊ ಅದ್ರ ಪ್ರಕಾರ ಇಟ್ಟಿರೋದು ನಾನು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇವಾಗ ಈ ಥರ ಶೇಪ್ ಬಂತು ನೋಡಿದ್ರಾ. ಸೊ ಇದು ಆದಮೇಲೆ ನೆಕ್ಸ್ಟ್ ಮೇನ್ ಕ್ಲಾತಲ್ಲಿ ಇವಾಗ ಕರೆಕ್ಟ್ ಇದೆಯಾ ಅಂತ ಒಂದು ಸತಿ ನಾನು ನೋಡ್ಕೊತಾ ಇದ್ದೀನಿ. ಫೋಲ್ಡ್ ಮಾಡಿದ್ರೆ ಎಲ್ಲಿ ಡಾಟ್ಸ್ ಇಟ್ಟರೆ ಕರೆಕ್ಟಾಗಿ ಬರುತ್ತೆ, ಯಾಕಂದರೆ ಬ್ಯಾಕು ಏನು ಉಂಟಲ್ಲ ಸ್ವಲ್ಪ ಅಗಲ ಇದೆಯಲ್ಲ, ಸೊ ಹತ್ತಿರ ಇಡೋಕ್ಕಾಗಲ್ಲ, ಸ್ವಲ್ಪ ದೂರನೇ ಇಡಬೇಕು ಬ್ಯಾಕ್ ಡಾಟ್ಸ್ ಕೂಡ. ಸೊ ಯಾವ ಥರ ಅಂದರೆ ಡಾಟ್ಸ್ ಇಟ್ಟಾಗ ಕೆಲವೊಂದು ಸತಿ ಏನಾದರೂ ಚೇಂಜ್ ಆಗುತ್ತಾ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಮೇನ್ ಕ್ಲಾತ್ ಮೇಲೆ ನಾನು ಬ್ಯಾಕ್ ಅಷ್ಟೇ ತೋರಿಸ್ತಾ ಇದ್ದೀನಿ, ಫ್ರಂಟ್ ಎಲ್ಲ ತೋರಿಸ್ತಾ ಇಲ್ಲ. ಸ್ಲೀವ್ ಕೂಡ ಇದು ಡಿಸೈನ್ ಇದೆ, ಕಾಣಿಸ್ತದೆ. ಹೀಗೆ ಇವಾಗ ಮೇನ್ ಕ್ಲಾತ್ ಮೇಲೆ ಇಟ್ಟು ಮಾಡ್ತಾ ಇರೋದು. ಸೊ ಅಂದ್ಕೊಳ್ಬೋದು ಮೇನ್ ಕ್ಲಾತ್ ಆ ಕಲರ್ ಇದೆ, ಲೈನಿಂಗ್ ಹಾಕಿ ಕಲರ್ ತೊಗೊಂಡಿದ್ದಾರೆ, ಇಲ್ಲ ಕಸ್ಟಮರೇ ಕೊಟ್ಟಿರೋದು. ಸೊ ಹಾಗಾಗಿ ಅದನ್ನೇ ನಾನು ಕಟ್ ಮಾಡಿ ಹೊಲಿತಾ ಇದ್ದೀನಿ. ಸೊ ಈಗ ಅದೇನು ಉಂಟಲ್ಲ ಆ ಒಂದು ಸೈಜ್ಗೆ ಕಟ್ ಮಾಡಿಕೊಂಡು, ಇದನ್ನೇನಿಲ್ಲ ಜಸ್ಟ್ ನಾನು ಕ್ಯಾನ್ವಾಸ್ ಕೂಡ ಈಗ ಲೇಸ್ ಹಾಕ್ತೀನಿ ನಾನು, ಹಂಗೆ ಕ್ಯಾನ್ವಾಸ್ ಏನು ಅಟ್ಯಾಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಏನು ಬಟ್ಟೆ ಉಂಟಲ್ಲ, ಬಟ್ಟೆ ಕೂಡ ದಪ್ಪ ಇತ್ತು ಮೇನ್ ಬಟ್ಟೆ, ಮತ್ತು ಇದು ಅದನ್ನು ಟರ್ನ್ ಮಾಡಿ ಈ ಥರ ಒಂದು ಟ್ಯಾಗ್ಸ್ನ ಇಟ್ಟಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.